ಹೆಲೋ ಎವ್ರಿವನ್. ಹೆಲೋ ಎವ್ರಿವನ್ ತಾನೆ. ಹಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಹೇಗಿದ್ರಿ ಎಲ್ಲರೂ? ಒನ್ಸ್ ಅಗೈನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಕೈಯಲ್ಲಿ ಏನಿದೆ ಹೇಳಿ ನೋಡೋಣ. ಎಂತ ಮಗಳೇ ಇದು? ಬೊಂಡಸ್. ಬೊಂಡಸ್ ಇದು ಎಂತ ತಿಂದದ್ದು ಈಗ ನೀನ್ ತಿಂದಿಯಲ್ಲ? ಎಂತ ಇದು? ಬೊಂಡಸ್. ಬೊಂಡಸ್ ಘೀ ರೋಸ್ಟ್. ಬೊಂಡಸ್ ಗೀ ರೋಸ್ಟ್ ಹೇಗಾಗಿದೆ? ಚೆಂದಾಗಿದೆ. ಅವ್ರಿಗೆ ಹೇಳು ಚೆಂದಾಗಿದೆ ಅಂತ. ಚೆಂದಾಗಿದೆ. ಸೊ ಇವತ್ತು ನಾನು ಬೊಂಡಸ್ ಗೀ ರೋಸ್ಟ್ ಮಾಡಿದ್ದೇನೆ. ಸ್ಕ್ವಿಡ್ ಮೀನಿನ ಗೀ ರೋಸ್ಟ್ ತುಂಬಾ ಅಂದ್ರೆ ಈಸಿಯಾಗಿ ಪಟ್ ಅಂತ ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು. ಸೊ ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡುದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ. ತುಂಬಾ ಟೇಸ್ಟಿ ಅದ. ನನ್ನ ಮಕ್ಕಳು ಆಲ್ರೆಡಿ ಊಟ ಆಗಿದೆ, ಬಾರಿ ಚಂದ ಆಗಿದೆ ಅಂತ ಅವಳ ಎಕ್ಸ್ಪ್ರೆಷನ್ ನೋಡಿ. ಈಗ ಬಿಟ್ರೆ ಇನ್ನೊಂದು ತೆಗೆದು ತಿಂತಾಳೆ ಈಗ. ಸೊ ಬನ್ನಿ ಈ ರೆಸಿಪಿ ಕಂಟಿನ್ಯೂ ಮಾಡೋಣ. ಓಕೆ, ಕಂಟಿನ್ಯೂ ಮಾಡುವವಾ? ಓಕೆ, ಟಾಟಾ ಬಾಯ್ ಬಾಯ್ ಹೇಳು. ಟಾಟಾ ಬಾಯ್ ಬಾಯ್. ನಾನಿಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿದ ಸ್ಕ್ವಿಡ್ ಮೀನ್ ತಗೊಂಡಿದ್ದೇನೆ. ಅದನ್ನ ರಿಂಗ್ ಟೈಪ್ ಕಟ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, ಮತ್ತೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಒಂದು ಅರ್ಧ ನಿಂಬೆ ರಸವನ್ನು ಹಿಂಡ್ಕೊಳ್ಳೋಣ. ಇವೆಲ್ಲವನ್ನು ಇವಾಗ ಚಂದ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮೊದಲಿಗೆ ನಾವು ಬೊಂಡಸ್ ಅಥವಾ ಸ್ಕ್ವಿಡ್ ಮೀನನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೋಸ್ಕರ ಈ ರೀತಿ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿ ಇಡೋದು. ಒಂದು ಅರ್ಧ ಗಂಟೆ ಇಟ್ಟು ಬಿಡೋಣ. ಇವಾಗ ಗೀ ರೋಸ್ಟ್ ಮಸಾಲ ಮಾಡ್ಲಿಕ್ಕೆ ಒಂದು 6 ಬ್ಯಾಡ್ಗೆ ಚಿಲ್ಲಿ, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 5ರಿಂದ 6 ಕಾಳು ಮೆಂತೆ, ಒಂದು 2 ಏಲಕ್ಕಿ, 2 ಸಣ್ಣ ತುಂಡು ಚಕ್ಕೆ, 2ರಿಂದ 3 ಲವಂಗ, ಒಂದು 3/4 ಟೇಬಲ್ ಸ್ಪೂನ್ ಸೋಂಪು, ಇದ್ರ ಜೊತೆನೆ 1 ಎಲೆ ಕರಿಬೇವನ್ನು ಹಾಕೊಳ್ಳೋಣ. ಇಷ್ಟನ್ನು ಇವಾಗ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮಸಾಲ ಸೀದ್ ಹೋಗ್ಬಾರ್ದು. ಲೋ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿ ಘಮ ಬರುವ ತನಕ ನಾವು ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗೆಲ್ಲ ರೋಸ್ಟ್ ಆಗಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಳ್ಳೋಣ. ಇದ್ರ ಜೊತೆನೆ ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿ, ಸಣ್ಣ ಸಣ್ಣ ಬೆಳ್ಳುಳ್ಳಿ, ನಂತರ ಸಣ್ಣ ತುಂಡು ಹುಣಸೆ ಹಣ್ಣನ್ನು ಹಾಕೊಳ್ಳೋಣ, ಸಣ್ಣ ತುಂಡು, ಮತ್ತೆ ರುಬ್ಲಿಕ್ಕೆ ಬೇಕಾದಷ್ಟು ನೀರು ಹಾಕೊಂಡು ಈ ರೀತಿ ಮಸಾಲ ರುಬ್ಕೊಂಡು ಬಂದ್ರೆ ನಮ್ದು ಗೀ ರೋಸ್ಟ್ ಮಸಾಲ ರೆಡಿ ಆಗಿದೆ. ಇವಾಗ ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೇನೆ. ತುಪ್ಪ ಹಾಕಿ ಇವಾಗ ಇದ್ರ ಜೊತೆನೆ 1 ಎಲೆ ಕರಿಬೇವು, ಸ್ವಲ್ಪ ಗೋಡಂಬಿ, ಒಂದು 2ರಿಂದ 3 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೇನೆ, ಮತ್ತೆ ಒಂದು 5-6 ಎಸ್ಲು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ. ಇದನ್ನು ಒಂದ್ಸಲ ತುಪ್ಪದಲ್ಲಿ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನಮ್ಗೆ ಕೊನೆಯದಾಗಿ ಒಗ್ಗರಣೆ ಹಾಕ್ಲಿಕ್ಕೆ, ಅಂದ್ರೆ ಎಲ್ಲ ಕುಕ್ ಆದ ನಂತರ ಅದರ ಮೇಲ್ಗಡೆ ಹಾಕ್ಲಿಕ್ಕೆ, ಅದಕ್ಕೋಸ್ಕರ ಮೊದಲಿಗೆ ಫ್ರೈ ಮಾಡಿ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನಲ್ಲಿ ತುಪ್ಪ ಇದೆಯಲ್ಲ, ಅದಕ್ಕೇನೆ ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಬೊಂಡಾಸ್ ಮೀನನ್ನು ಹಾಕೊಳ್ಳೋಣ. ಬೊಂಡಾಸ್ ಮೀನನ್ನು ಹಾಕೊಂಡು ಇದ್ರಲ್ಲಿ ಆಲ್ರೆಡಿ ನಾವು ಉಪ್ಪೆಲ್ಲ ಹಾಕಿದ್ದೇವೆ, ಹಾಗಾಗಿ ಪುನಃ ಉಪ್ಪು ಹಾಕ್ಲಿಕ್ಕಿಲ್ಲ. ಈ ರೀತಿ ತುಪ್ಪದಲ್ಲಿ ಚಂದ ಫ್ರೈ ಮಾಡ್ಕೊಳ್ಬೇಕು. ಬೊಂಡಾಸ್ ಮೀನು ನೀರು ಬಿಡ್ತದೆ, ಸೊ ನಾವು ಪುನಃ ನೀರು ಹಾಕುವ ಅಗತ್ಯ ಇಲ್ಲ, ಇದೊಳ್ಳೆ ನೀರು ಬಿಡ್ತದೆ. ಸೊ ತುಪ್ಪದಲ್ಲಿ ಒಂದ್ಸಲ 2-3 ಸಲ ಕರೆಕ್ಟ್ ಆಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಪುನಃ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೇನೆ ನಾನು. ತುಪ್ಪ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕಿ, ಬಟ್ ತುಪ್ಪ ಜಾಸ್ತಿ ಹಾಕಿದ್ರೆ ಗೀ ರೋಸ್ಟ್ ಇದು ಫ್ಲೇವರ್ ಕರೆಕ್ಟ್ ಆಗಿ ಬರುತ್ತೆ. ಒಂದ್ಸಲ ತುಪ್ಪ ಎಲ್ಲ ಹಾಕಿ ಈ ರೀತಿ ಲಿಡ್ ಮುಚ್ಚಿ ಹಾಗೆ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಒಂದು 10 ನಿಮಿಷ ಕುಕ್ ಆಗ್ಲಿ. ಸೀದೋಗುದಿಲ್ಲ, ಯಾಕಂದ್ರೆ ಬೊಂಡಸ್ ನೀರ್ ಬಿಡ್ತದೆ, ಸೊ ಕುಕ್ ಆಗ್ತದೆ ಒಳ್ಳೆ. ಸಣ್ಣ ಬೊಂಡಸ್ ಆಗಿರೋದ್ರಿಂದ ಬೇಗ ಕುಕ್ ಆಗುತ್ತೆ. ದೊಡ್ಡ ಬೊಂಡಸ್ ಆದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಕುಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು 10 ನಿಮಿಷ ಕುಕ್ ಆದ ನಂತರ ನಾನು ಈ ರೀತಿ ಅದನ್ನು ಮಸಾಲದಿಂದ ತೆಗೆದಿಟ್ಕೊಳ್ತಿದ್ದೇನೆ. ಇದು ಕೊನೆಯದಾಗಿ ಹಾಕೊಳ್ಳೋಣ. ಇವಾಗ ಪ್ಯಾನ್ ಅಲ್ಲಿ ಅದು ನೀರು, ಬೊಂಡಾಸ್ ಮೀನಿದು ನೀರು, ತುಪ್ಪ ಎಲ್ಲ ಅದೇ ಹಾಗೆ ಇದೆಯಲ್ಲ, ಅದಕ್ಕಿಂತ ಇವಾಗ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವ ಗೀ ರೋಸ್ಟ್ ಮಸಾಲ ಹಾಕೊಳ್ಳೋಣ. ಗೀ ರೋಸ್ಟ್ ಮಸಾಲ ಹಾಕಿ ಈ ರೀತಿ ತುಪ್ಪದಲ್ಲಿ ಕರೆಕ್ಟ್ ಆಗಿ ಕುಕ್ ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡ್ತಾ ಇರುವಾಗ ಪುನಃ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಗೀ ರೋಸ್ಟ್ ಮಾಡ್ತಿರೋದ್ರಿಂದ ತುಪ್ಪ ಹಾಕೋದ್ರಲ್ಲಿ ಕಂಜೂಸಿತನ ಬೇಡ. ಸೊ 1 ಸ್ಪೂನ್ ಅಷ್ಟು ತುಪ್ಪ ಪುನಃ ಹಾಕೊಂಡಿದ್ದೇನೆ. ಪುನಃ ಮಸಾಲೆಯನ್ನು ಕರೆಕ್ಟ್ ಆಗಿ ಕುಕ್ ಮಾಡ್ಕೊಳ್ಬೇಕು. ಇದ್ರಲ್ಲಿ ಇರುವುದೇ ಫ್ಲೇವರ್, ತುಪ್ಪ ಮತ್ತೆ ಮಸಾಲೆ ಎರಡು ಕರೆಕ್ಟ್ ಆಗಿ ಕುಕ್ ಆದ ನಂತರ ಮಾತ್ರ ಗೀ ರೋಸ್ಟ್ ಇದು ಕರೆಕ್ಟ್ ಆದ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ತುಪ್ಪದಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಬೇಕಾದಷ್ಟು ಪಿಂಚ್ ಬೆಲ್ಲವನ್ನು ಹಾಕೊಂಡಿದ್ದೇನೆ. ಬೆಲ್ಲ ಹಾಕಿದ್ರೆ ಗೀ ರೋಸ್ಟ್ ಇದು ಟೇಸ್ಟ್ ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಸಾಲದ ಕಲರ್ ಚೇಂಜ್ ಆಗುವ ತನಕ ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಆ ಮಸಾಲದ ಕಲರ್ ಚೇಂಜ್ ಆದಾಗ ಗೊತ್ತಾಗುತ್ತೆ ನಮ್ದು ಮಸಾಲ ಕುಕ್ ಆಗಿದೆ ಅಂತ. ಅಷ್ಟರ ತನಕ ನಾವು ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕುಕ್ ಮಾಡ್ಕೊಳ್ಬೇಕು. ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ, ಯಾಕಂದ್ರೆ ತಳ ಹಿಡಿಯುವುದಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ಸಿತ್ತು. ಮಸಾಲೆಗೆ ಉಪ್ಪು ಹಾಕಿರಲಿಲ್ಲ, ನಾವು ಬೊಂಡಸಿಗೆ ಮಾತ್ರ ಹಾಕಿರೋದು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡೆ. ಉಪ್ಪು ಹಾಕಿ ಪುನಃ ಈ ರೀತಿ ಮಸಾಲ ದಪ್ಪ ಆಗುವ ತನಕ ನಾನು ಈ ರೀತಿ ಕಲರ್ ಚೇಂಜ್ ಆಗುವ ತನಕ ಕುಕ್ ಮಾಡ್ಕೊಳ್ಬೇಕು. ಇವಾಗ ನಾವು ಆಲ್ರೆಡಿ ಕುಕ್ ಮಾಡಿ ತೆಗೆದಿಟ್ಕೊಂಡಿರುವ ಸ್ಕ್ವಿಡ್ ಅನ್ನು ಹಾಕೊಳ್ಳೋಣ. ಫ್ರೈ ಮಾಡಿ ಇಟ್ಕೊಂಡಿರುವ ಸ್ಕ್ವಿಡ್ ಅನ್ನು ಹಾಕಿ ಈ ರೀತಿ ಮಸಾಲದಲ್ಲಿ ಚಂದ ಕುಕ್ ಮಾಡ್ಕೊಳ್ಳೋಣ. ಮಸಾಲ ಸ್ಕ್ವಿಡ್ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಲಿ.
ಒಂದ್ಸಲ ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮಿಕ್ಸಿಯಲ್ಲಿ ಅವಾಗಲೇ ನಾವು ಮಸಾಲ ರುಬ್ಕೊಂಡಿರ್ತೇವೆ, ಅದಕ್ಕೇನೆ ಒಂದು 1/4 ಲೋಟದಷ್ಟು ನೀರು ಹಾಕೊಳ್ಳೋಣ. ನೀರು ಹಾಕಿ ಅದನ್ನು ಅದಕ್ಕೆ ಹಾಕೊಂಡು ಸೇರಿಸ್ಕೊಳ್ಳೋಣ. ಇವಾಗ ನೀರು ಸ್ಕ್ವಿಡ್ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಮಸಾಲೆ ಜೊತೆ ಎಲ್ಲ ಕರೆಕ್ಟ್ ಆಗಿ ಬ್ಲೆಂಡ್ ಆಗಬೇಕು. ಆ ರೀತಿ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೇ ಇರೋದು ನಂತರ ಈಗ ನಾವು ಸ್ಕ್ವಿಡ್ ಆಲ್ರೆಡಿ ಕುಕ್ ಮಾಡಿದ್ದೇವೆ. ಸೊ ಇವಾಗಲೇ ಬೇಕಾದ್ರೆ ನಮಗೆ ಸ್ವಲ್ಪ ಮಸಾಲ ಗಟ್ಟಿ ಆದ ನಂತರ ತೆಗೆದುಕೊಳ್ಬಹುದು, ನಮ್ದು ಘೀ ರೋಸ್ಟ್ ರೆಡಿ ಆಗುತ್ತೆ. ಬಟ್ ಸ್ವಲ್ಪ ಒಂದು 10 ನಿಮಿಷ ಪುನಃ ಮಸಾಲದಲ್ಲಿ ತುಪ್ಪ ಹಾಕಿ ಪುನಃ ಕುಕ್ ಮಾಡಿದ್ರೆ ಆ ಘೀ ರೋಸ್ಟ್ ಇದು ಒಳ್ಳೆ ಘಮ ಮತ್ತೆ ಟೇಸ್ಟ್ ಆ ಸ್ಕ್ವಿಡ್ಗೆ ಅಬ್ಸಾರ್ಬ್ ಆಗುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಹಾಗೆ ಮಸಾಲದಲ್ಲಿ ಈ ರೀತಿ ಲಿಡ್ ಮುಚ್ಚಿ ಹಾಗೆ ಕುಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ಆಲ್ಮೋಸ್ಟ್ ನಮ್ದು ಬೊಂಡಸ್ ಮೀನಿದ್ದು ಘೀ ರೋಸ್ಟ್ ಆಗಿದೆ. ಸ್ವಲ್ಪ ಉಪ್ಪು ಪುನಃ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಹಾಗೆ ಉಪ್ಪು ಕಮ್ಮಿ ಅಂತ ಅನ್ಸಿತ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದೆ. ಪುನಃ ಲಿಡ್ ಮುಚ್ಚಿ ಹಾಗೆ ಕುಕ್ ಆಗ್ಲಿಕ್ಕೆ ಇಟ್ಟುಬಿಟ್ಟೆ. ನೋಡಿ ನಮ್ದು ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ನಮ್ದು ಬೊಂಡಸ್ ಮೀನಿದ್ದು ಘೀ ರೋಸ್ಟ್ ಆಲ್ಮೋಸ್ಟ್ ರೆಡಿ ಆಗಿದೆ. ಏನ್ ರುಚಿಯಾಗಿತ್ತು ಗೊತ್ತಾ, ಇವಾಗ ನೋಡುವಾಗ ತಿನ್ನುವಂತ ಆಗ್ತುಂಟು. ಅಷ್ಟು ಕರೆಕ್ಟ್ ಆಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ನಾನು ಹೇಳಿದ ರೀತಿಯಲ್ಲೇ ಮಸಾಲ ಹಾಕಿ ಕರೆಕ್ಟ್ ಆಗಿ ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ನಮ್ಗೆ ಸ್ಕ್ವಿಡ್ ಘೀ ರೋಸ್ಟ್ ಸಿಗ್ತದೆ ಅದೇ ರೀತಿ ನಮ್ಗೆ ಸಿಗುತ್ತೆ. ಮನೆಯಲ್ಲಿ ಮಾಡಿದ್ರು ಕೂಡ ಅಷ್ಟೇ ಕರೆಕ್ಟ್ ಆಗಿ ಬರುತ್ತೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇವಾಗ ಮಸಾಲೆ ಎಲ್ಲ ದಪ್ಪ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಕೊತ್ತಂಬರಿ ಸೊಪ್ಪು ಮತ್ತೆ ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಕರಿಬೇವು, ಗೋಡಂಬಿ, ಗ್ರೀನ್ ಚಿಲ್ಲಿ ಮತ್ತೆ ಬೆಳ್ಳುಳ್ಳಿ ಏನಿತ್ತು ಅದನ್ನ ಹಾಕೊಂಡು ಹಾಗೆ ಲಿಡ್ ಮುಚ್ಚಿ 1-2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ನೋಡಿ ನಮ್ಮ ಬೊಂಡಸ್ ಮೀನಿದ್ದು ಘೀ ರೋಸ್ಟ್ ರೆಡಿ ಆಗಿದೆ. ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ಸಿಗ್ತದೆ ಅದೇ ರೀತಿ ಬರುತ್ತೆ. ಸೊ ನೀವು ಕೂಡ ಒಂದ್ಸಲ ಈ ರೀತಿ ರೆಸಿಪಿಯನ್ನು ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾ, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಕುಕ್ ವಿತ್ ಶ್ರೇಯಾ ಹೆಸರಲ್ಲಿದೆ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ. ಓಕೆ, ಈ ರೆಸಿಪಿಯನ್ನು ಟ್ರೈ ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್.